ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಏನೇ ಬರಲಿ ಏನೇ ಬರಲಿ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಏನೇ ಬರಲಿ ಏನೇ ಬರಲಿ ನಾಟಿ ಬರಲಿ ಏನೇ ಬರಲಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಗಂಟ್ಲಿಲ್ಲೇನ್ರಿ ವಿಷಯ ಏನೈತಪ್ಪ ಅಂದ್ರೆ ಎಲ್ಲರಿಗೆ ಆಲ್ರೆಡಿ ಗೊತ್ತೈತಿ. ಇಲ್ಲಿ ಎಲ್ಲರೂ ಮಾತಾಡೋ ಬಿಟ್ಟಿದ್ದಾರೆ. ಆದರೂ ಕೆಲವೊಂದು ವಿಷಯನ ಹೇಳ್ಬೇಕಪ್ಪ. ಏನು 2012ರಲ್ಲಿ ನಮ್ಮ ಸಹೋದರಿ ಸೌಜನ್ಯ ಮೇಲೆ ಏನು ಅತ್ಯಾಚಾರ ಆಗಿತ್ತು, ಮರ್ಡರ್ ಆಗಿತ್ತು, ಯಾವಾಗಿತ್ತು? ಅಕ್ಟೋಬರ್ 2012ರಲ್ಲಿ. ಇವತ್ತಿಗೆ ಎಷ್ಟು ವರ್ಷ ಆಯಿತು? ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ರೀಸನ್ ಏನಾದ್ರು ಕೇಳ್ರಿ, ನೇರವಾಗಿ ಹೇಳಬೇಕು. ಹಿಂದೂ ಸಂಘಟನೆಗಳು ಯಾರು ಹಿಂದುತ್ವ ಧರ್ಮದ ಮೇಲೆ ಸಂಘಟನೆ ಮಾಡತ್ತೀರಿ, ಯಾರು ನಕಲು ಹಿಂದೂವಾದಿಗಳಿದ್ದೀರಿ, ಇದು ನೀವು ಮಾಡಿದ ತಪ್ಪಿಂದ ಆ ಸೋದರಿ ಇವತ್ತು ನ್ಯಾಯ ಸಿಗತ್ತಿಲ್ಲ. ಇದು ರಿಯಲ್ ಫ್ಯಾಕ್ಟ್ನ ಹೇಳತ್ತೀನಿ. ಬರೀ ನಿಮ್ಮ RSS ಮುಖ್ಯಸ್ಥ ಯಾರನ್ನ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬರೀ ಒಂದು ಕರೆ ಕೊಟ್ಟಿಲ್ಲ ಅಂದ್ರೆ ಇಡೀ ಇವತ್ತು ಕರ್ನಾಟಕ ಸಂಘಟನೆ ಎಲ್ಲ, ಇಡೀ ಭಾರತ ದೇಶ ಎಷ್ಟು ಹಿಂದೂ ಸಂಘಟನೆ ಸಂಘಟನೆ ಎಲ್ಲ ನಿಮ್ಮ ಜೊತೆಗೆ ಇರ್ತದೆ. ನೀವು ತಮ್ಮ ರಾಜಕೀಯ ಸಲ ನಮ್ಮ ಸೋದರ ಅಂದ್ರು ಗೋಮಾತೆ ಗೋಮಾತೆ ಮತ್ತು ಪ್ರಾಣಿಗೆ ನೀವು ಎಷ್ಟು ನೀವು ಏನಂತಾರ ಕಾಳಜಿ ಮಾಡತ್ತೀರಿ, ಅಟ್ ನಮ್ಮ ಮನ್ಯಾಗಿದ್ದಂಥ ಹೆಣ್ಮಕ್ಳು ನಾವು ಕಾಳಜಿ ಮಾಡತ್ತೀರಿ. ಇವತ್ತಿಗೆ ಅತ್ಯಾಚಾರ 13 ವರ್ಷ ಆದರೂ ಕೂಡ ಆ ತಾಯಿ ಮನೇಲಿ ಕಣ್ಣೀರು ಹಾಕೋದು ಕೂತಾಳೆ. ಇದು ಎಲ್ಲರಿಗೆ ಆ ಶಾಪ ನಿಮ್ಗೆ ಯಾರು ತಕ್ಕೋದು ಬೆಳೆಯಂಗಿಲ್ಲ ಮಕ್ಕಳೇ. ನಿಮ್ಗೆ ಗೊತ್ತಿದೆ. ಎಷ್ಟೋ ಮಂದಿ ರೀಲ್ಸ್ ಮಾಡ್ತೀರಿ, ಎಷ್ಟೋ ಮಂದಿ ಸಾವರ್ಕರ್ ಪ್ರೊಫೈಲ್ ಹಾಕೊಂಡಿರಿ, ಯೋಗಿನ್ ಪ್ರೊಫೈಲ್ ಹಾಕೋತೀರಿ, ಮೋದಿದ್ ಹಾಕೋತೀರಿ, ಬಸವನಗೌಡನ ಪ್ರೊಫೈಲ್ ಹಾಕ್ತೀರಿ. ನಿಮ್ಗೆ ನಾಚಿಕೆ ಬರಂಗಿಲ್ಲ? ಸೋಮ ಹೆಸರಿಗೆ ಹಿಂದುತ್ವ ನಿಮ್ದು. ಇವತ್ತು ಸೌಜನ್ಯ ಪರವಾಗಿ ಒಕ್ಕಲಿಗರು ಬರಲಿಲ್ಲ, ಆ ಅನನ್ಯ ಭಟ್ ಪರವಾಗಿ ಬ್ರಾಹ್ಮಣರು ಬರಲಿಲ್ಲ. ಇವತ್ತು ಯಾವ ಹಿಂದೂ ಸಂಘಟನೆ ಆ ವಿಷಯವಾಗಿ ಧ್ವನಿ ಎತ್ತಾಕತ್ತಿಲ್ಲ. ಈ ಮಾರ್ಮಿ ಸಂಘಟನೆ ಅಂದ್ರೆ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಇವತ್ತು ಯಾವುದೇ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಲಿ ಅನ್ಯಾಯ ಆಗಲಿ ಅದು ಮೊದಲು ಧ್ವನಿ ನಾವಾಯ್ತು. ಅದು ಬಾಬಾ ಸಾಹೇಬ್ ನಾವು ಹೇಳ್ಕೊಟ್ರೆ ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ನಮ್ಮ ಹಕ್ಕುಗಳು ಸಿಗಂಗಿಲ್ಲ ಅಲ್ಲಿ ಹಕ್ಕು ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ನಾವು ಬಾಬಾ ಸಾಹೇಬ್ ಫಾಲೋವರ್. ಈ ದೇಶ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನ ನಡೀತದೆ. ಯಾವ RSS ದಿಂದ ನಡೆಯಂಗಿಲ್ಲ, ಯಾವ ಕಾಂಗ್ರೆಸ್ ದಿಂದ ನಡೆಯಂಗಿಲ್ಲ, ಯಾವ BJP ದಿಂದ ನಡೆಯಂಗಿಲ್ಲ. ಇಲ್ಲಿದ್ದಂಥ ಮುಖ್ಯಮಂತ್ರಿ ನಾಚಿಕೆ ಬರಬೇಕು. ಸ್ಟೇಜ್ ಮೇಲೆ ಒಂದು ಯಾವುದೋ ಒಂದು ಲೇಡೀಸ್ ಬಂದ ಹಿಂಗೆ ನೋಡ್ತೀರಿ. ಒಂದು ನಮ್ಮ ಸೌಜನ್ಯ ಬಗ್ಗೆ ಒಂದು ಟ್ವೀಟ್ ಮಾಡೋಕೆ ನಿಮ್ಗೆ ಆಗಲಿಲ್ಲ, ನಾಚಿಕೆ ಬರಲ್ಲ ನಿಮ್ಗೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗ್ಯಾರಿಲ್ಲ. ಇದು ಮೊನ್ನೆ ಸಲ ಪೀರಿಯಡ್ ಅವ್ರದ್ದು. ಲಾಸ್ಟ್ ಟೈಮ್ ಆಗಸ್ಟ್ 15ಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು, ನಾವು ಮಹಿಳೆಯರ ರಕ್ಷಕರು ಅಂತ ಕೊಡ್ತಾರೆ. ಇನ್ನೊಂದು ಏನು ಕೊಡ್ತಾರಪ್ಪ, ಒಂದು ಸ್ಲೋಗನ್ ಐತೆ ಅವ್ರದ್ದು, ಬೇಟಿ ಬಚಾವ್ ಬೇಟಿ ಪಡಾವ್. ಎಲ್ಲಿ ಬೇಟಿಗಳು ರಕ್ಷಕ ಹೇಳಿ ನಮಗೆ. ಇವತ್ತು ಎಲ್ಲ ತಂದೆ ತಾಯಿ ಭಯ ಪಡ್ಕೊಳತ್ತಾರ, ಹುಡುಗರಿಗೆ ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜ್ ಕಳಿಸ್ಬೇಕಂದ್ರೆ. ನೇರವಾಗಿ ಹಿಂದೂ ಸಂಘಟನೆ ಹೇಳ್ತೀನಿ, ಇಲ್ಲಿ ರಾಜಕೀಯ ವಿಷಯ ಬಿಡ್ರಿ, ಜಾತಿ ವಿಷಯ ಬಿಡ್ರಿ. ಮೊದಲ ಸಹೋದರಿಗೆ ಎಲ್ಲರೂ ಕೂಡಿ ಒಂದು ನ್ಯಾಯ ಕೊಡಿಸೋ ಕೆಲಸ ಮಾಡೋನು. ಇದು ಬರೀ ಬಿಜಾಪುರದಿಂದ ಚಾಲನೆ ಐತಿ, ಬರೀ ನೋಡ್ಕೋತೀರಿ. ಮುಂದೆ ನಾವು ಏನು ಮಾಡ್ತೀವಿ, ನಾವು ಮೊದಲೇ ಸ್ಲೋಗನ್ದಾಗ ಹೇಳಿವಿ, ನಾವು ಲಾಟಿಗೆ ಅಂಜಂಗಿಲ್ಲ, ಜೈಲಿಗೆ ಅಂಜಂಗಿಲ್ಲ, ಪೊಲೀಸ್ರು ಅಂಜಂಗಿಲ್ಲ ಅಂತೇಳಿ. ಮುಂದೆ ಬರೋ ದಿನದಲ್ಲಿ 1 ತಿಂಗಳ ಒಳಗಡೆ ನಾವು ಎಲ್ಲ ಜಿಲ್ಲಾದವ್ರು ಕೂಡಿ ಎಷ್ಟು ಜನ ಆಗ್ತೀವಿ ಅಷ್ಟು ಜನ ತಗೊಂಡು ನಾ ಧರ್ಮಸ್ಥಳ ಹೋಗೋ ಪ್ಲ್ಯಾನ್ದಾಗ ನಾ ಅದೀನಿ. ಆ ಸಹೋದರಿ ಮನೆಗೆ ಹೋಗ್ತೀವಿ, ಸ್ವಂತಾನ ಹೇಳ್ತೀವಿ, ಮುಂದೆ ಏನು ಬಂದರು ಅವ್ರ ಜೊತೆಗೆ ನಿಂದಿರ್ತೀವಿ. ಯಾವ ಥರ ನಿಂದಿರ್ತೀವಿ ಅಂದ್ರೆ ತನ್ನ ಮನ್ ಧನ್ ಮತ್ತು ಗನ್ನಿಂದ ಉತ್ತರ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಭೀಮನ ನಿಂದು ಬರ್ತೀನಿ. ಎಷ್ಟೋ ಬಾಡಿಗಳು ಹೂತು ಹಾಕೋದ್ರಿ, ಎಷ್ಟೋ ಪ್ರೆಷರ್ ಬಂದಮೇಲೆ ಈ ಸರ್ಕಾರ ಒಂದು SIT ರಚನೆ ಮಾಡ್ತದೆ.
ಆ SIT ರಚನೆ ಮಾಡಿದ ಟೀಮ್ಗೂ ನಾವು ಒಂದು ಭೀಮ್ ಆರ್ಮಿ ಸಂಘಟನೆ ಒಂದು ಬೇಡಿಕೆ ಇಡ್ತೀವಿ. ನೀವು ಯಾವುದೇ ಒಂದು ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅಥವಾ RSS ಮುಖಂಡರಾಗಲಿ ಅಥವಾ ಹಿಂದೂ ಸಂಘಟನೆ ಮುಖ್ಯಸ್ಥರಾಗಲಿ, ಇವ್ರು ಯಾರೇ ಪ್ರೆಷರಿಂದ ಅಥವಾ ಇವ್ರು ಯಾರೇ ಧಮಕಿಗಳಿಂದ ನೀವು ಸಾಕ್ಷಿಯನ್ನು ನಾಶ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಬಿಟ್ಟರು ನಾವು ಸಂಘಟನೆ TG ಇದು ಈ ವಿಷಯ ನಾವು ಬಿಡಂಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಈ ಅತ್ಯಾಚಾರ ಬಗ್ಗೆ ಒಂದು ಯಾವ್ದಾದ್ರು ಕಾನೂನು ಪಾಸ್ ಮಾಡಿದ್ರೆ, ಜೀವ ಬೆದರಿಕೆ ಕಾನೂನು ಪಾಸ್ ಮಾಡಿದ್ರೆ, ಜೀವದ ಶಿಕ್ಷೆ ಪಾಸ್ ಮಾಡಿದ್ರೆ ಇವತ್ತು ಎಷ್ಟೋ ಹೆಣ್ಮಕ್ಳು ಸೇಫ್ ಇರ್ತಾರೆ ಮನೆ. ಮುಂದಿನ ಸಲ ಯಾರೂ ಮಾಡಂಗಿಲ್ಲ. ಅದಕ್ಕೆ ಭೀಮ್ ಆರ್ಮಿ ಸಂಘಟನೆ ಸದಾ ಸೋದರಿ ತಾಯಿ ಜೋಡಿ ಇರ್ತದೆ. ಆನಂತರ ಏನು 2012ರಲ್ಲಿ ಏನು ಮೇನ್ ಹೋರಾಟಗಾರರು ಧ್ವನಿ ಎತ್ತಿದ್ದಾರೆ ಆ ಭಾಗದಲ್ಲಿ ಅವ್ರ ಜೊತೆ ಮತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಅನ್ನೋ ಒಬ್ಬ ನಾವು ಸೋದರ ಧ್ವನಿ ಎತ್ತಾನ, ಇವರಿಬ್ಬರ ಜೋಡಿಗೆ ನಾವು ನಮ್ಮ ಜೀವ ಹೋರಿಗೂ ಅವ್ರ ಜೊತೆ ಇರ್ತದೆ ನಾನು ಮಾತಾಡ್ತೀನಿ.